ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿಬಿಟ್ಟು ಗಾಡಿ ನೋಡಿದ್ರೆ ಪಂಚರ್ ಆಗಿಬಿಟ್ಟೈತೆ. ಯಾಕಪ್ಪ ಹಿಂಗಾಯ್ತು ಅಂದ್ಕೊಂಡೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಸರಿ ಆಯಿತು ಅಂದ್ಕೊಂಡು ಹೋಗಿ ಗಾಡಿ ಎತ್ಕೊಂಡೋಗಿ ಪಂಚರ್ ಹಾಕ್ಸ್ಕೊಂಡು ಹೋಗೋಣ ಅಂತ ಅರ್ಧ ದಾರಿಗೆ ಹೋದರೆ ಅಲ್ಲಿ ರೈಲ್ವೆ ಗೇಟ್ ಆಗಿಬಿಟ್ಟಿದ್ದಾರೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ನನ್ನ ಟೈಮ್ ಫುಲ್ ಬೇಡ ಅಂದ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಮತ್ತು ನಮ್ಮ ಹುಡುಗನ ಜೊತೆ ರೂಟ್ ಕಡೆ ಹೋದೆ. ಹೇಳ್ರಪ್ಪ. ಸರಿ ಆಯಿತು ಅಂತ ಹೋದ್ವಿ. ಹೋಗ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಹೋದ್ವಿ. ನಾನು ಯಾವಾಗ ಆಗ್ತೀಯ ಮದುವೆ ಶಿವ ಅಂತ ಕೇಳಿದ್ರೆ ನಮ್ಮ ಶಿವ ಹೆಂಗಂದ ಗೊತ್ತಾ, ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ? ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದ್ರೆ ಗುರು ಯಾವುದೋ ಹುಡುಗಿ ಜೊತೆ ಮಾತಾಡ್ಕೊಂಡು ಫುಲ್ಲು ನನಗೆ ಉರಿಸ್ತಾನೆ ಗುರು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಬಿಡಿ ಒಂದು ಜಾಲಿಯಲ್ಲಿ ಇವನು ಇರಲಿ. ಅಕಸ್ಮಾತ್ ಈ ವಿಡಿಯೋಗಿನ ನಮ್ಮ ಚಿಕ್ಕಪ್ಪ ನೋಡಿಬಿಟ್ರೆ ಗತಿ ಏನಾಗುತ್ತೆ ಗೊತ್ತಾ? ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಉಗಿಲಿ ಬಿಡು, ಹೋಗಿದ್ಮೇಲೆ ನೋಡ್ಕೊಳ್ಳೋಣ ಅಂತ ಮನೆ ಕಡೆ ಬಂದ್ವಿ. ಅರ್ಥ ಆಯ್ತು ಅಷ್ಟೇ.